ಸ್ವೀಟ್ ಕಾರ್ನ್ ಚೀಸಿ ಮ್ಯಾಗಿ ಮಾಡುವನ ಮಕ್ಕಳದಂತೂ ಫೇವ್ರೆಟ್ ಅಲ್ಲ. ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? 30 ದಿನ 30 ತಿಂಡಿ ರೆಸಿಪಿಯಲ್ಲಿ ಇವತ್ತು 5ನೇ ರೆಸಿಪಿ. ಮಕ್ಕಳ ಫೇವರೆಟ್ ಮ್ಯಾಗಿ. ಸ್ವಲ್ಪ ತರಕಾರಿ, ಸ್ವಲ್ಪ ಕಾರ್ನ್ ಹಾಗೂ ಸ್ವಲ್ಪ ಚೀಸ್ನೊಂದಿಗೆ. ಹೌದು, ಚೀಸಿ ಕಾರ್ನ್ ಮ್ಯಾಗಿಯನ್ನು ಮಕ್ಕಳಿಗೆ ಇಷ್ಟವಾಗುವ ರೀತಿಯಲ್ಲಿ ಮಾಡುವ ಇವತ್ತು. ಬನ್ನಿ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗ್ತದೆ. ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಟ್ರೈ ಮಾಡಿದ ಮೇಲೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಬಿಸಿಯಾದ ಬಾಣಲೆಗೆ ಹಾಕಿ 1 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದೆ. 4 ಬೀನ್ಸ್ ಹಾಗೂ 1 ಕ್ಯಾರೆಟನ್ನು ಸಣ್ಣಗೆ ಚಾಪ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. 1-2 ನಿಮಿಷ ಹಾಗೆ ಇದನ್ನು ಕೈಯಾಡಿಸ್ತಾ ಇರುವ ನಂತರ ಇದಕ್ಕೆ 1 ಬೌಲ್ನಷ್ಟು ಸ್ವೀಟ್ ಕಾರ್ನ್ ಬೇಯಿಸಲಿಲ್ಲ, ಹಸಿಯಾಗಿಯೇ ಇದೆ. 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಸಣ್ಣಗೆ 1 ಮಿಕ್ಸ್. 1 ಟೇಬಲ್ ಸ್ಪೂನ್ನಷ್ಟು ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ 1 ಟೇಬಲ್ ಸ್ಪೂನ್. ಸ್ವಲ್ಪ ಪಿಜ್ಜಾದ ಫ್ಲೇವರನ್ನು ಆ್ಯಡ್ ಮಾಡ್ತದೆ ಇದು. ನಂತರ ಇದಕ್ಕೆ ನಾನು ಸ್ವಲ್ಪ ಉಪ್ಪು, ಯಾಕಂದರೆ ಮ್ಯಾಗಿ ಪೌಡರಲ್ಲಿ ಉಪ್ಪಿನ ಅಂಶ ಇರ್ತದೆ. 4 ಪ್ಯಾಕೆಟ್ ಮಸಾಲ ಪೌಡರ್, ಮ್ಯಾಗಿಯ ಪ್ಯಾಕೆಟ್ನಲ್ಲಿ ಬರುವಂತಹದ್ದು, ಸಣ್ಣಗೆ 1 ಮಿಕ್ಸ್ ಕೊಡ್ತಾ ಇದ್ದೇನೆ. ಹಾಗೂ 5 ಗ್ಲಾಸ್ನಷ್ಟು ನೀರು, ಸುಮಾರು 5 ಜನಕ್ಕೆ ಸರ್ವಿಂಗ್ಸಿಗೆ ಬೇಕಿದ್ದಷ್ಟು ಮ್ಯಾಗಿಯನ್ನು ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ನೀರು ಕುದಿ ಬರ್ತಾ ಇರುವ ಟೈಮಲ್ಲಿ ಅದಕ್ಕೆ 4 ಮ್ಯಾಗಿಯ ಪೀಸ್ಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಎಸ್ ಫ್ರೆಂಡ್ಸ್, ಅಮೇಝಿಂಗ್ ಆಗಿದೆ ಅಲ್ಲ ರೆಸಿಪಿ. ಟ್ರೈ ಮಾಡಲಿಕ್ಕೆ ಮರಿಬೇಡಿ. ಮಕ್ಕಳದಂತೂ ಬಾಯಲ್ಲಿ ನೀರು ಬರೆಸುವಂತಹ ರೆಸಿಪಿ ಇದು. 1 ಬೌಲ್ನಷ್ಟು ಮೊಝರೆಲ್ಲ ಚೀಸನ್ನು ಹಾಕಿ ತಕ್ಷಣ 1 ಮಿಕ್ಸ್ ಮಾಡ್ತಾ ಇದ್ದೇನೆ. ಯಾಕಂದರೆ ಬಿಸಿಗೆ ಹಾಕಿದ ತಕ್ಷಣ ಚೀಸ್ ಮೇಲೇ ನಿಂತ್ಕೊಳ್ತದೆ ಮೆಲ್ಟಾಗಿ. ಹಾಗಾಗಿ ಹಾಕಿದ ತಕ್ಷಣ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಚಳಿಗೆ ಮಕ್ಕಳಿಗೆ ಸರ್ವ್ ಮಾಡಿ ತುಂಬಾ ಇಷ್ಟಪಟ್ಟು ತಿಂದು ಲೈಕ್ ಕೊಡ್ತಾರೆ ನಿಮಗೆ. ಹಾಗೆ ಈ ವಿಡಿಯೋಕ್ಕೊಂದು ನೀವು ಲೈಕ್ ಕೊಡಲಿಕ್ಕೆ ಮರಿಬೇಡಿ. Thanks for watching.